ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ. ನೋಡಿ, ಈ ಥರ ಕಡಲೆಬೇಳೆ ದಾಲ್ ಮಾಡೋಣ. ಕಡಲೆಬೇಳೆ ತರಕಾರಿ ದಾಲ್ ಜೊತೆಗೆ ಪೂರಿ ಮಾಡೋಣ. ತುಂಬಾ ಸುಲಭವಾಗಿ ಮೃದುವಾದ ಟೇಸ್ಟಿಯಾದಂಥ ಪೂರಿ ಮತ್ತು ಕಡಲೆಬೇಳೆ ದಾಲ್ ಮಾಡೋ ವಿಧಾನ ನೋಡೋಣ. ತುಂಬಾ ಸುಲಭವಾಗಿ ಟೇಸ್ಟಿಯಾಗಿ ಡಿನ್ನರ್ಗೆ ತುಂಬಾ ಚೆನ್ನಾಗಿರುತ್ತೆ. ಇದು ಮಾಡಿಕೊಂಡ್ರೆ ಈ ಥರ ಒಂದು ಸರಿ ಪೂರಿ ಮತ್ತು ಕಡಲೆಬೇಳೆ ದಾಲ್ ಮಾಡೋಣ. ಇದಕ್ಕೆ 2ರಿಂದ 3 ಗಂಟೆ ಕಡಲೆಬೇಳೆನ ನೆನೆಸಿಟ್ಟಿದ್ದೀನಿ. ಸುಮಾರು ಇದು ಒಂದು ದೊಡ್ಡ ಲೋಟದ ಫುಲ್ ಇದೆ. 1/4 kg ಅಷ್ಟು ಇದೆ ಇದು ಕಡಲೆಬೇಳೆ. ಈರುಳ್ಳಿ, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು. ಈ ಕಡಲೆಬೇಳೆನ ಒಂದು ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು, ಮುಳುಗೋವಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ಇದನ್ನು 3ರಿಂದ 4 ವಿಸಿಲ್ ಬಂದರೆ ಸಾಕು. ಇದು ಚೆನ್ನಾಗೇ ಬೇಯುತ್ತೆ ಕಡಲೆಬೇಳೆ. 2ರಿಂದ 3 ಗಂಟೆ ನೆಂದಿರೋದ್ರಿಂದ ಬೇಗ ಬೇಯುತ್ತೆ. ಈ ಹಸಿ ಕಾಯಿ ತೊಗೊಂಡಿದ್ದೀನಿ. ಇದನ್ನು ರುಬ್ಕೊಳ್ಳೋಣ. ಸ್ವಲ್ಪ ಮಿಕ್ಸರ್ ಜಾರಿಗೆ ಹಾಕಿ, ನೀರೇನು ಹಾಕೋದು ಬೇಡ, ನೈಸಾಗಿ ಪೌಡ್ರ್ ಹಾಕಬೇಕಷ್ಟೆ. ಇದಕ್ಕೇ ಬೆಳ್ಳುಳ್ಳಿ, ಶುಂಠಿ ಮತ್ತು ಚಕ್ಕೆ ಲವಂಗನೂ ಹಾಕ್ಕೋಬೋದು. ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇರೋದ್ರಿಂದ ಹಾಕಿಲ್ಲ. ಇಲ್ಲೊಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಕಾದಾದಮೇಲೆ ಇದಕ್ಕೆ 3 ಸ್ಪೂನಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ಆಯಿಲ್ ಸ್ವಲ್ಪ ಕಾದಾದಮೇಲೆ ಇದಕ್ಕೆ ಚಿಕ್ಕದಾಗಿ ಹಚ್ಚಿರುವಂಥ ಒಂದು ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಈ ಪಲ್ಯನ 2ರಿಂದ 3 ಜನ ತಿನ್ಬೋದು, ಅಷ್ಟು ಮಾಡ್ತಾಯಿದ್ದೀನಿ. ಮತ್ತು ಬೀನ್ಸು ಮತ್ತು ಚಿಕ್ಕದಾಗಿ ಹಚ್ಚಿರೋ ಕ್ಯಾರೆಟು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಿ ಅದು ಸ್ವಲ್ಪ ಸಾಫ್ಟ್ ಆಗಬೇಕು. ಆಲೂಗಡ್ಡೆನೂ ಹಾಕಿದ್ದೀನಿ. ನಿಮಗೆ ಬೇರೆ ಬೇರೆ ತರಕಾರಿ ಇಷ್ಟ ಇದ್ದರೆ, ಇಲ್ಲ ಫ್ರಿಜ್ಜಲ್ಲಿ ಯಾವ್ದ್ಯಾವ್ದು ತರಕಾರಿ ಇದೆಯೋ ಎಲ್ಲನೂ ಸೇರಿಸಿ ಹಾಕ್ಕೋಬೋದು. ಒಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಇದಕ್ಕೆ 1 ಟೊಮೊಟೊ, 1.5 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ನೋಡಿ ಹಾಕ್ಕೊಳ್ಳಿ. ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು 1 ಸ್ಪೂನಷ್ಟು 5 ಹಸಿಮೆಣ್ಸಿನ್ಕಾಯಿ ಬೇಕಾಗುವಷ್ಟು ಉಪ್ಪು, ಅರಿಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ಈ ರುಬ್ಕೊಂಡಿದ್ದಂಥ ಕಾಯಿ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಬಿಡೋಣ. ಇದು ತುಂಬ ನೈಸ್ ಆಗೋದೇನು ಬೇಕು, ಸ್ವಲ್ಪ ರಫ್ ಇದ್ರೂ ನಡೆಯುತ್ತೆ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ 5 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ. ಹಸಿ ಸ್ಮೆಲ್ಲು ಸ್ವಲ್ಪ ಕಡಿಮೆ ಆಗಲಿ, ಅಲ್ಲಿ ತನಕ ಫ್ರೈ ಮಾಡಿಕೊಂಡು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ಈ ತರಕಾರಿ ಮತ್ತು ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೆ. 10 ನಿಮಿಷ ಚೆನ್ನಾಗೆ ಮುಗ್ಗಿಸ್ಕೊಳ್ಳೋಣ. ಅದನ್ನು ಆಯಿಲಲ್ಲಿ ತರಕಾರಿ ಹಾಕಿರೋ ಮಸಾಲೆ ಎಲ್ಲ. ಇದಕ್ಕೆ ಯಾವುದೇ ಥರದ ಗರಂ ಮಸಾಲ ನಾನು ಯೂಸ್ ಮಾಡಿಲ್ಲ, ನೀವು ಬೇಕಾದರೆ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಕಡಲೆಬೇಳೆ ಬೇಯಿಸೋಕೆ ಇಟ್ಟಿದ್ವಲ್ಲ, ಬೆಂದಿದೆಯಾ ಚೆಕ್ ಮಾಡ್ಕೊಳ್ಳೋಣ. ಕಡಲೆಬೇಳೆ ಬೆಂದಿದೆ ನೋಡಿ. ಈಗ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. 2 ಗಂಟೆ ನೆನೆಸಿ 2 ವಿಸಿಲ್ ಬಂದರೆ ಸಾಕು. ಇದು ನೋಡಿ, ಮುಟ್ಟಿ ನೋಡಿದಾಗ ಮ್ಯಾಶ್ ಆಗಬೇಕದು. ಬೆಂದಿರೋ ಅಂಥ ತರಕಾರಿನೂ ಕಡಲೆಬೇಳೆನೂ ಇದಕ್ಕೆ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಮತ್ತೆ 1-2 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಈ ಟೈಮಲ್ಲಿ ಇದಕ್ಕೆ ನೀರು ಹಾಕ್ಕೊಂಡು ಎಷ್ಟು ಬೇಕು ಮಿಕ್ಸ್ ಆದಮೇಲೆ ಇದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಅದಕ್ಕೆ ನಾನು ಕಡಲೆಬೇಳೆ ಬೇಯಿಸೋಕ್ಕೆ ತುಂಬ ನೀರು ಹಾಕಿಲ್ಲ. ನೀರು ಹಾಕ್ಕೊಂಡು ಸೆಟ್ ಮಾಡಿಕೊಂಡು ಒಂದು 2 ನಿಮಿಷ ಕುದಿಸ್ಕೊಂಡು ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ರೆ ರೆಡಿ ಆಯಿತು ನಮ್ಮದು ಕಡಲೆಬೇಳೆ ದಾಲು. ಇದಕ್ಕೆ ನೀವು ಯಾವುದೇ ಥರದ ಗರಂ ಮಸಾಲ ಬೇಕಾದರೆ ಹಾಕ್ಕೋಬೋದು. ಇಲ್ಲಿ ನಾನು ಹಾಕ್ತಾಯಿಲ್ಲ, ಹೀಗೇ ಲೈಟಾಗೆ ಚೆನ್ನಾಗಿರುತ್ತೆ. ಇದಕ್ಕೆ ಪೂರಿ ಮಾಡೋ ವಿಧಾನ ನೋಡೋಣ. 1 ಕಪ್ಪಷ್ಟು, ಈಗ ಪೂರಿ ಮಾಡೋಕ್ಕೆ 1 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲೇ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೋತಾ ಇದ್ದೀನಿ. ಎರಡನ್ನೂ ಸಮ ಪ್ರಮಾಣದಲ್ಲಿ ಹಾಕೋದ್ರಿಂದ ಸ್ಮೂತಾಗೂ ಬರುತ್ತೆ, ಟೇಸ್ಟಿಯಾಗೂ ಬರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ಬೇಕಾಗುವಷ್ಟು ನಾನು 1/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದು ಮೈದಾ ಮತ್ತು ಗೋಧಿ ಹಿಟ್ಟು, ಉಪ್ಪು 3 ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಡ್ರೈ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು 3ರಿಂದ 4 ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ. ಮತ್ತು 3ರಿಂದ 4 ಸ್ಪೂನಷ್ಟು ಹಸಿ ಹಾಲು ಹಾಕ್ತಾಯಿದ್ದೀನಿ, ಇಲ್ಲ ಕಾಯಿಸಿರೋ ಹಾಲೂ ಹಾಕ್ಕೋಬೋದು. ಇವೆಲ್ಲವನ್ನು ಹಾಕ್ಕೊಂಡು ಸ್ವಲ್ಪ 3 ಸ್ಪೂನಷ್ಟೇ ಮತ್ತೆ ಎಣ್ಣೆನೂ ಹಾಕ್ತಾಯಿದ್ದೀನಿ ಇದಕ್ಕೆ. ಇದು ಎಣ್ಣೆ ಕಾದಿರೋದಲ್ಲ, ಹಸಿ ಇದೇನೆ. ಕಾಯಿಸಿರೋ ಎಣ್ಣೆ ಹಾಕಿದ್ರೆ ತುಂಬ ಕ್ರಿಸ್ಪಾಗಿ ಆಗುತ್ತೆ. ಇದು ಹಸಿ ಎಣ್ಣೆ ಹಾಕೋದ್ರಿಂದ ಮೃದುವಾಗಿ ಬರುತ್ತೆ ಪೂರಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು.
ಚಪಾತಿ ಹಿಟ್ಟಿಗಿಂತ ಗಟ್ಟಿಯಾಗಿರಬೇಕು ಇದು ಹಿಟ್ಟು. ಚೆನ್ನಾಗೇ ನಾದ್ಕೊಂಡು ಕಲಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈ ಥರ ಗಟ್ಟಿಯಾಗಿ ಕಲಸಿ ನೋಡಿ, ಇಷ್ಟು ಗಟ್ಟಿಯಾಗಿದೆ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿದೆ. ಇದನ್ನು ಮುಚ್ಚಿ 1-2-3 ನಿಮಿಷ ಹಾಗೆ ಬಿಡೋಣ. ಈ ಹಿಟ್ಟನ್ನು ನೆನೆಸೋದು ಬೇಡ, ಹಾಗೆ ಕಲಸಿದ ತಕ್ಷಣವೇ ಮಾಡ್ಕೊಬಿಡ್ಬೋದು. ಮೃದುವಾಗೇ ಬರುತ್ತೆ. ಮಾಡ್ಕೋತೀವಲ್ಲ ಸೈಜು, ಆ ಸೈಜಲ್ಲಿ ಹಿಟ್ಟು ಮಾಡ್ಕೋತಾ ಇದ್ದೀನಿ ನಾನು. ಚಪಾತಿ ಥರ ಹೊತ್ಕೊಂಡು ಇದನ್ನು ಕಟ್ ಮಾಡಿ ಕರಿತೀನಿ. ಚಿಕ್ಕದಾಗಿ ಒಂದೊಂದಾಗಿ ಸಪ್ರೇಟಾಗಿ ಅದು ಮಾಡಿಲ್ಲ. ಇದು ಪೂರಿನ ಟ್ರಯಾಂಗಲ್ ಶೇಪ್ ಬರುತ್ತೆ, ಚೆನ್ನಾಗಿ ಬರುತ್ತೆ, ಬೇಗನೆ ಆಗುತ್ತೆ. ಇದಕ್ಕೆ ನಾನು ಹಿಟ್ಟು ಒಸಿಲಿಕ್ಕೆ ಹಿಟ್ಟು ಹಾಕ್ಕೋತಾ ಇಲ್ಲ, ಅದ್ರ ಬದಲಿಗೆ ಎಣ್ಣೆ ಹಾಕ್ಕೊಂಡು ಹೊತ್ತುತ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಮಾಡೋದ್ರಿಂದ ನಾವು ಕರೆದಾಗ ಎಣ್ಣೆ ಎಲ್ಲ ಬ್ಲ್ಯಾಕ್ ಆಗೋದಿಲ್ಲ, ಕಲರ್ ಚೇಂಜ್ ಆಗೋದಿಲ್ಲ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೋಡಿ ಈ ಥರ ಹೊತ್ಕೊತಾ ಇದ್ದೀನಿ ಚಪಾತಿನ. ಚಪಾತಿ ಅಷ್ಟುಗಿಂತ ದೊಡ್ಡದಾಗೆ ಸ್ವಲ್ಪ ಮಾಡ್ಕೋಬೇಕಿದನ್ನು. ಚಪಾತಿ ಥರನೇ ಹೊತ್ಕೊಳ್ಳೋದು, ಚಪಾತಿಗಿಂತ ಸ್ವಲ್ಪ ದೊಡ್ಡದಾಗಿ ಸ್ವಲ್ಪ ದಪ್ಪವಾಗಿ ಹೊತ್ಕೋಬೇಕಿದನ್ನು. ದಪ್ಪವಾಗಿ ಹೊತ್ಕೊಂಡ್ರೆ ಪೂರಿ ಉಬ್ಬಿ ಬರುತ್ತೆ, ಸ್ಮೂತಾಗೂ ಇರುತ್ತೆ. ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಕರಿಯೋಕ್ಕೆ ಬೇಕಾಗುವಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ ಕಾಯಿಲಿ ಅಷ್ಟರಲ್ಲಿ ನಾನಿಲ್ಲಿ ಚಪಾತಿ ಹೊತ್ಕೊಂಡು ಇದನ್ನು ಸೆಂಟ್ರಿಗೆ ಒಂದು ಲೈನು, ಈ ಕಡೆ ಮತ್ತು ಇನ್ನೊಂದು ಲೈನಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಪ್ಲಸ್ ಆಕಾರದಲ್ಲಿ. ಈಗ ಇದು ಟ್ರಯಾಂಗಲ್ ಶೇಪ್ ಬಂತು. ಎಷ್ಟೇ ಪೂರಿ ಆದರೂ ಈ ಥರ ಈಸಿಯಾಗಿ ಮಾಡ್ಕೋಬೋದು. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ಥರ ಶೇಪು ರೌಂಡ್ ಬರಲ್ಲ, ಟ್ರಯಾಂಗಲ್ ಶೇಪ್ ಬರುತ್ತೆ. ಆದರೂ ಇದು ಉಬ್ಬಿ ಬರುತ್ತೆ, ಬೇಗನೆ ಆಗೋಗ್ಬಿಡುತ್ತೆ ಈ ಥರ ಮಾಡೋದ್ರಿಂದ. ಚಿಕ್ಕದಾಗಿ ಒಂದೊಂದೇ ಪೂರಿ ಮಾಡ್ಕೊಳ್ಳೋದ್ಕಿಂತ ಈ ಥರ ಚಪಾತಿ ಥರ ಹೊತ್ಕೊಂಡು ಬೇಗನೆ ಕಟ್ ಮಾಡಿ ಈ ಥರ ಕರ್ಕೊಬೋದು. ಬೇಗ ಆಗೋವಂಥ ಮೆಥಡ್ ಇದು. ಸೇಮ್ ಪೂರಿನೇ, ಶೇಪ್ ಚೇಂಜ್ ಇರುತ್ತಷ್ಟೇ, ಬೇಗನೆ ಆಗೋಗ್ಬಿಡುತ್ತೆ. ಚಪಾತಿ ಥರ ಬೇಗ ಹೊತ್ಕೋಬೋದು, ಕಟ್ ಮಾಡ್ಕೊಂಡು ಬಳಸ್ಕೊಂಬಿಟ್ರೆ ಆಗೋಯ್ತು. ಈ ಕಡಲೆಬೇಳೆ ದಾಲ್ಗೆ ಈ ಪೂರಿ ಒಳ್ಳೆ ಕಾಂಬಿನೇಷನು. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ಹಲವಾರು ಥರ ಕಡಲೆಬೇಳೆ ದಾಲನ್ನ ಮಾಡ್ತಾರೆ, ನಾನು ಈ ಥರ ಮಾಡ್ತೀನಿ. ನಾನು ತುಂಬ ವೀಡಿಯೋಸಲ್ಲಿ ತುಂಬ ವೆರೈಟಿ ಕಡಲೆಬೇಳೆ ಪಲ್ಯಗಳನ್ನ ತೋರಿಸಿದ್ದೀನಿ, ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ. ಟೇಸ್ಟಿಯಾದ ಕಡಲೆಬೇಳೆ